ರಾಜ್ಯಾದ್ಯಂತ ಮಳೆಯ ಒಂದು ಆರ್ಭಟ ಮುಂದುವರೆದಿದೆ. ಅಕ್ಷರಶಃ ಮಳೆಯಿಂದಾಗಿ ರೈತರು ನಲುಗಿ ಹೋಗ್ಬಿಟ್ಟಿದ್ದಾರೆ. ಅದರಲ್ಲಿಯೂ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ರೈತರದ್ದು ಸಾಲ ಸೂಲ ಮಾಡಿ ಬೆಳೆಯನ್ನ ಬೆಳೆದಿದ್ರು. ಆದರೆ ಮಳೆಯಿಂದಾಗಿ ಬೆಳೆ ಕೈಗೆ ಬರದಂತೆ ಈಗ ರೈತರು ಕಂಗಾಲ ಹೋಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಜಿಲ್ಲಾದ್ಯಂತ ಮಳೆ ಆಗಿರೋದು ಅವರು ಬೆಳೆದಂತಹ ಒಂದು ಬೆಳೆಗಳು ಏನಿತ್ತು ಆ ಬೆಳೆಗಳೆಲ್ಲವೂ ಕೂಡ ನೆಲಕ್ಕಚ್ಚಿಬಿಟ್ಟಿವೆ. ಟೊಮೊಟೊ, ಆಲೂಗಡ್ಡೆ, ಹೂವಿನ ಬೆಳೆಗಾರರು ಏನಿದ್ದಾರೆ ನಿಜಕ್ಕೂ ಕೂಡ ಕಂಗಾಲ ಹಾಕ್ಬಿಟ್ಟಿದ್ದಾರೆ. ಒಂದು ಕಡೆ ಬೆಲೆ ಕೂಡ ಸರಿಯಾಗಿ ಸಿಗುತ್ತಾ ಇಲ್ಲ, ಬೆಲೆ ಕುಸಿತ ಕಂಡಿದೆ. ಇದರ ಜೊತೆಗೆ ಮಳೆ ಕೂಡ ಈ ರೀತಿಯಾಗಿ ಹೊಡೆತವನ್ನು ಕೊಟ್ಟಿರುವಂಥದ್ದು ನಿಜಕ್ಕೂ ಕೂಡ ಅವರಿಗೆ ನುಗ್ಗಲಾರದ ಒಂದು ತುತ್ತಾಗಿ ಪರಿಣಮಿಸಿದೆ. ಈ ಮಳೆಯಿಂದ ಬೆಳೆಗಳು ಕೈ ಕೊಟ್ಟಿದ್ದು ಸಾಲ ಸೂಲ ಮಾಡಿಕೊಂಡಿದ್ರು, ಅದನ್ನ ಚಿಂತೆ ಮಾಡ್ತಾ ಇದ್ದಾರೆ. ದಿಕ್ಕು ತೋಚದೆ ತಲೆ ಮೇಲೆ ಕೈ ಎತ್ಕೊಂಡು ಕೂತ್ ಬಿಟ್ಟಿದ್ದಾರೆ. ಆ ರೀತಿಯಾಗಿ ಆಗಿದೆ. ಬೆಳೆದಂತಹ ಹೂವಿನ ಗಿಡಗಳಾಗಿರ್ಬೋದು, ಆಲೂಗಡ್ಡೆ ನೋಡೋಕೆ ಮಾತ್ರ ಚೆನ್ನಾಗಿ ಕಾಣ್ತಾ ಇವೆ, ಆದರೆ ಅದನ್ನು ಕೈಗೆತ್ಕೊಂಡು ನೋಡಿದಾಗ ಎಲ್ಲವೂ ಕೂಡ ಹಾಳಾಗ್ಬಿಟ್ಟಿದೆ. ಹೀಗಾಗಿ ನಾವು ಬೆಳೆದಂತಹ ಬೆಳೆ ಯಾಕಪ್ಪ ಈ ರೀತಿ ಆಯಿತು, ಮಳೆ ದೇವರು ನಮಗೆ ಯಾಕೆ ಈ ರೀತಿಯಾದಂಥ ಒಂದು ಸಂಕಷ್ಟವನ್ನು ಕೊಟ್ಟ ಅಂತ ಚಿಂತೆ ಮಾಡ್ತಾ ಇದ್ದಾರೆ. ಮತ್ತು ರೈತರೆಲ್ಲರೂ ಕೂಡ ನಮಗೆ ಆದಂತಹ ಒಂದು ನಷ್ಟಕ್ಕೆ ಸರ್ಕಾರ ಕೂಡಲೇ ಒಂದು ಸೂಕ್ತ ರೀತಿಯ ಒಂದು ಪರಿಹಾರವನ್ನು ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಸಾಲು ಮಾಡಿ ಬೇಸಾಯ ಮುಟ್ಟಿಗೆಲ್ಲ ಹಾಕಿದ್ವಪ್ಪ, ಹಿಂಡು ಮುಟ್ಟಿ ಬೇಸಾಯ ಮುಟ್ಲೆಲ್ಲ ಆಯ್ತು. ಈಗ ಇನ್ನೂ ಬರೀ ಬೇರ್ಗಳಷ್ಟೇ. ಸರ್ 2 ಎಕರೆ ಇರೋದೀಗ. 2 ಎಕರೆನೂ ಆಲೂಗಡ್ಡೆ ಮಾಡಿದ್ದೀವಿ. ಏನೋ ಅದನ್ನು ಕ್ಲೀನಾಗಿ ಸ್ವಲ್ಪ ಇದು ಮಾಡಿ ಉಳುಮೆ ಮಾಡಿ ತಾನಿಂಗ್ ಹಿಡಿದು ಬಂಡವಾಳ ಹಾಕಿ ಸ್ವಲ್ಪ ಅವತ್ತಿನಿಂದ ಸಾಲಗಳು ಮಾಡಿ ಎಲ್ಲ ಮಾಡಿ ಅವಕ್ಕೆ ಔಷಧಿಗಳು ಬಿತ್ತನೆ ಎಲ್ಲ ತಗೊಂಬಂದು ಎಲ್ಲ ಮಾಡಿದ್ವಿ. ಕೊನೆ ಟೇಜಾಗ ಈ ಥರ ಹಿಂಗಾಗಿ ಈ ತೋಟ ಹಿಂಗೆ ಮಳೆ ಬಂದು ಈ ಥರ ಹಿಂಗೆ ಇದಾಗಿದೆ ಸರ್. ಮಳೆಯಿಂದನೇ ಎಫೆಕ್ಟ್ ಇತ್ತು. ಮಳೆಯಿಂದನೇ ಸರ್. ವಾರಕ್ಕೆ ಮುಂಚೆನೇ ಎಲ್ಲ ಸ್ವಲ್ಪ ಸಾಲು ಮಾಡಿಸಿ ಸ್ವಲ್ಪ ಔಷಧಿಗಳು ಹೊಡಿಸಿ ಎಲ್ಲ ರೆಡಿ ಮಾಡಿದೆ. ಈ ಕೊನೆ ಟೇಜಾಗಿ ಹಿಂಗಾಗಿದೆ ಸರ್. ಸಹರ ನಾಟಿ ಮಾಡಿದೆ ಹಿಂಗಂದ್ರೆ ಮಕ್ಕಳ ಥರ ಅದನ್ನೆಲ್ಲ ಕ್ಲೀನಾಗಿ ನೀಟಾಗಿ ಔಷಧಿ ಹೊಡ್ಕೊಳೋದು, ಈ ಕಡೆ ಬೇಸಾಗಳು ಹಾಕೋದು, ನೀಟಾಗಿ ಕಳೆ ತೆಗಿಸೋದು ಎಲ್ಲ ಕ್ಲೀನಾಗಿ ಎಲ್ಲ ಮಾಡಿಸಿ ಸರ್. ಎಲ್ಲ ಮಾಡಿಸಿ ಎಲ್ಲ ಇದು ಮಾಡಿದ್ವಿ. ಕೊನೆ ಟೇಜ ಹಿಂಗೆ ಬರ್ನಾಗಿದೆ ಸರ್. ಸರ್ ಇದು ಬೆಳೆ ಆಗಿದ್ರೆ ಇವತ್ತು ನಮ್ಗೆ ಕಡಿಮೆ ಅಂದ್ರೂ ಒಂದು 10 ಲಕ್ಷ ಪ್ರಾಫಿಟ್ ಇತ್ತು ಸರ್. ಇದ್ರೊಳಗೆ 10 ಲಕ್ಷ ಇತ್ತು ಸರ್. ₹1 ಬಂಡವಾಳ ಇಲ್ಲ, ₹1 ಬಂಡವಾಳ ಇಲ್ಲ ಸರ್. ಇದರಿಂದ ಇವತ್ತು 2 ಎಕರೆ ಆಲೂಗಡ್ಡೆ ಕರೆಕ್ಟಾಗಿ ಬೆಳೆ 10 ಲಕ್ಷ ಬರೋದು ಸರ್. 10 ಲಕ್ಷ ಪ್ರಾಫಿಟ್ ಇವತ್ತು ಇದರಲ್ಲಿ ಏನು ಬರೋದು ಸರ್. ಇದರಲ್ಲಿ ಆ ಥರ ಇದೆ ಸರ್ ಮೂಮೆಂಟ್. ನಾವು 3 ಲಕ್ಷ ಬಂಡವಾಳ ಹಾಕಿದ್ರೆ ಟೊಮಾಟೊ ಹಾಕಿ ಜಾಸ್ತಿ ಕುಸ್ತೋಗ್ಬಿಡ್ತು ಮಳೆ ಜಾಸ್ತಿ ಆಗಿ. ಔಷಧಿಗಳು ಹೊಡೆದ್ರು ಕಂಟ್ರೋಲ್ಗೆ ಬರ್ತಲ್ಲ. ಸುಮಾರು ದುಡ್ಡು ಲಾಸ್ ಆಗ್ಬಿಟ್ಟೈತೆ ಅಣ್ಣ ನಮ್ಗೆ. ಯಾವ ಥರ ಖರ್ಚು ಬರ್ತೈತಣ್ಣ? ಅಣ್ಣ ಖರ್ಚು ಜಾಸ್ತಿ ಬರ್ತದಣ್ಣ. ಕಡಿತಾನಿಂಕ ಉರಿತಾನಿಂಕ ಲೇಬರ್ ತಾನಿಂಕ ಖರ್ಚು ಜಾಸ್ತಿ ಬಂದ್ಬಿಟ್ಟೈತೆ. ಬೇರೆ ಒಂದು 35,000 ಹೊರಟೈತೆ ಅಷ್ಟೇ. 3 ಲಕ್ಷ ಬಂಡವಾಳ ಹಾಕಿ 1 ಎಕರೆ ಟೊಮೊಟೊ ಬೆಳಿಬೇಕಂದ್ರೆ ಒಟ್ಟು ಎಷ್ಟು ಖರ್ಚು ಬರುತ್ತೆ? 3 ಲಕ್ಷ ಬರುತ್ತೆ. 3 ಲಕ್ಷ ಬರ್ತದಣ್ಣ. 3 ಲಕ್ಷ ಖರ್ಚು ಬರುತ್ತೆ. 8 ಲಕ್ಷ ಪ್ರಾಫಿಟ್ ಮಾಡ್ಕೊಂಬೋದು. ಬರಿಲ್ಲ ಮಳೆಗೆ ಜಾಸ್ತಿ ಆಗಿ ಎಲ್ಲ ಕುಸ್ತೋಗ್ಬಿಡ್ತಣ್ಣ. ತೋಟ ಹೋಗ್ಬಿಡ್ತು. ಕೂಲಿಯರ್ ವರ್ಕರ್ಸ್ ₹400. ಅದರಲ್ಲಿ ಮಾರ್ಕೆಟ್ ಅಲ್ಲಿ ಏನ್ ಬೆಲೆ ಹೋಗ್ತಾ ಇದೆ? ನಮ್ದು ಆದಾಗ ರೇಟ್ ಇರಲ್ಲಣ್ಣ. ಏನ್ ರೇಟ್ ಇದ್ದಾಗ? ಅವಾಗೆಲ್ಲ ಎಲ್ಲ ₹30 ₹40 ಹೋಯ್ತಣ್ಣ ಬಾಕ್ಸ್. ನಮ್ದು ಬಾಕ್ಸ್ ₹30 ₹40 ಅಷ್ಟೇ. ಇಲ್ಲಿಂದ ಅಲ್ಲಿಗೆ ತಗೊಂಡ್ ಹೋಗೋದಕ್ಕೆ ಬಾಡಿಗೆ ಎಷ್ಟು? ಬಾಡಿಗೆ ₹20, ಬಾಕ್ಸ್ಗೆ ₹20 ಅಣ್ಣ. ಇಲ್ಲಿ ಕೀಳೋದಕ್ಕೆ ಟೊಮೊಟೊ ₹400 ಕೂಲಿ. ಸುಮಾರು ದಿನ 10 ಜನ 12 ಜನ ಬರೋರು. ಅದು ಕಿಳಾಕೆ ಆಗ್ತಾಯಿಲ್ಲ, ಎಲ್ಲ ವೇಸ್ಟ್ ಅಲ್ಲ, ಕಿಳಾಕೆ ಆಗ್ತಾಯಿಲ್ಲ. ಮಾರ್ಕೆಟಲ್ಲೇ ಒಂದಿನ ನಿಂತಾಗಿತ್ತಣ್ಣ. ಕಾಯಿ ವ್ಯಾಪಾರ ಆಗ್ದಿರಾ ಆಮೇಲೆ ಮಸ್ಟ್ನೇ ದಿನ ₹30 ಕೊಟ್ರು. ₹30. ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಏನ್? ಮಳೆಯಿಂದ? ಮಳೆ ನಿಂಕಣ, ಮಳೆ ಜಾಸ್ತಿ ಆಗ್ಬಿಡ್ತು. ಮಳೆ ಜಾಸ್ತಿ ಆಗಿ ಈ ತರ ಆಗಿದ್ದು. ಔಷಧಿಗಳು ಹೊಡೆದ್ರು ಕಂಟ್ರೋಲ್ ಬರಿಲ್ಲ. ಕಾಯಿ ಎಲ್ಲ ಕ್ಲೀನ್ ಪಾಸಿ. ನಿಮ್ದು ಎಷ್ಟು ಲಾಸ್ ಆಗಿದೆ? ನಮ್ದೊಂದು 3 ಲಕ್ಷಕ್ಕೆ ಮೇಲೆ ಲಾಸ್ ಆಗಿದೆ ಅಣ್ಣ. 3 ಲಕ್ಷ ಮೇಲೆ ಲಾಸ್ ಆಗಿದೆ. ಏನಾದ್ರು ಹೇಳ್ಬೇಕು ಅನ್ಸೈತಣ್ಣ ನಿಮ್ಗೆ ಸಮಸ್ಯೆ ಆಗಿರೋದು? ಇನ್ನು ಹೇಳ್ಬೇಕಣ್ಣ, ಅಧಿಕಾರಿಗಳು ಕೇಳಿದ್ರೆ ನಮ್ಗೆ ಏನೋ ಪರಿಹಾರ ಕೊಟ್ರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.